गजानन पद्मार्कं गजाननमहर्निशम् अनेकदन्तं भक्तानाम् एकदन्तं विनाशक मूषिक वाहन माता भवानी पार्वती नंदन माय विनाशक मूषिक वाहन माता भवानी पार्वती नंदन महागणपते परमदया गण महागणपते परमदया गण शंभो नंदन करेवेनु न शंभो नंदन करेवेनु न ओ एन्नुबा गणप करेದಾಗ ओ एन्नुबಾ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲು ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖದವನೇ ಗಣಗಳಿಗೊಡೆಯನೇ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಗಜಮುಖದವನೇ ಗಣಗಳಿಗೊಡೆಯನೇ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಆತ್ಮಲಿಂಗವ ಆತ್ಮಲಿಂಗವ ದರೆಯಲಿಟ್ಟವನೇ ಬಾಲಗಣೇಶನೇ ಕರೆವೆನಿನ ಬಾಲಗಣೇಶನೇ ಕರೆವೆನಿನ
Hurts, hurts, hurts. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ, ಶೂರನೀತ ಸುರಧೀರನೀತ, ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದು ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ್ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಪಾರ್ವತಿಯ ಮುದ್ದು ಕಂದ ತಾರಕನ ಕೊಂದ ಧೀರ ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ಕುಕ್ಕೆ ಸುಬ್ರಹ್ಮಣ್ಯ. ಕೈಲಾಸದಿ ಇಳಿದು ಬಂದು ಭೂಲೋಕವ ಸುತ್ತಿ ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಸ್ಕಂದ ಸ್ವಾಮಿ ನೀನು ಗೌರಿತನಯ. ರೋಗ ರುಜಿನ ದೋಷಗಳಿಗೆ ಮುಕ್ತಿಯನ್ನು ನೀಡುವಂತ ದೇವ ನೀನು ಸುಬ್ರಹ್ಮಣ್ಯ ಹರಸಯ್ಯ ದೇವ ಹರಸಯ್ಯ. ಧಾರತೀರ್ಥದಲ್ಲಿ ಮಿಂದು ಉರುಳು ಸೇವೆಯನ್ನು ಮಾಡಿ ನಿನ್ನ ಗುಡಿಯ ಮುಂದೆ ನಾವು ನಿಂತೆವಯ್ಯ. ನೀನು ಹರಸು ದೇವ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ. ತಾರಕನ ಕೊಲ್ಲಲೆಂದು ಕೈಲಾಸದಿ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಕಾರ್ತಿಕೇಯ ನೀನು ಗಾಂಗೇಯ. ದೂರ ದೂರಿನಿಂದ ಬಂದ ಭಕ್ತರೆಲ್ಲ ನಿನ್ನ ಗೂಡಿ ಸ್ತುತಿ ಸುತ್ತಿ ನಿನ್ನ ನಾಮ ಜಪಿಸುತ್ತಿಹರು ಮಂತ್ರ ಪಡಿಸುತ್ತಿಹರು.
ಲಕ್ಷ ಲಕ್ಷ ದೀಪ ಹಚ್ಚಿ ನಿನ್ನ ಸೇವೆ ಮಾಡಲೆಂದು ಗುಡಿಯ ಮುಂದೆ ನಿಂತಿಹರು ಸ್ಕಂದ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ. ಕಷ್ಟ ನಷ್ಟ ದೋಷ ಕಳೆದು ಮುಕ್ತಿಯನ್ನು ಬೇಡಲೆಂದು ನಿನ್ನ ಮುಂದೆ ನಿಂತಿಹರು ಎದ್ದು ಬಾರು ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಪ್ರಾರ್ಥನೆಯ ಮಾಡುತ್ತಲೇ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೆವಯ್ಯ ಸ್ವಾಮಿ ಸುಬ್ರಹ್ಮಣ್ಯ. ಪ್ರಾರ್ಥನೆಯ ಮಾಡುತ್ತಲೇ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೆವಯ್ಯ ಸ್ವಾಮಿ ಸುಬ್ರಹ್ಮಣ್ಯ. ಭಾರತೀತದಲ್ಲಿ ನಿಂದು ಮಡಿಯ ವಸ್ತ್ರವನ್ನು ಉಟ್ಟು ಉರುಳು ಸೇವೆಗೈದು ಬಳಿಗೆ ಬಂದೆವಯ್ಯ ನಾವು ಬಂದೆವಯ್ಯ. ನಾಗದೋಷವನ್ನು ಕಳೆದು ಮುಕ್ತಿಯನ್ನು ಪಡೆಯಲೆಂದು ನಿನ್ನ ಬಳಿಗೆ ಬಂದೆವಯ್ಯ ನಾಗರಾಜ ಕುಕ್ಕೆ ಸುಬ್ರಹ್ಮಣ್ಯ. ಕಾರ್ತಿಕೇಯ ಕಂದ ಸ್ವಾಮಿ ಕಾರ್ತಿಕೇಯ ಕಂದ ಸ್ವಾಮಿ ಅನಂತಾದಿ ನಾಮಗಳ ಭಕ್ತರಿಂದ ಪೂಜೆ ಪಡೆಯುವ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಭಕ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಧೀರನೀತ ಶೂರನೀತ ಸುರಧೀರನೀತ ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಸ್ವಾಮಿ. ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಮತ್ತೊಮ್ಮೆ ಎಲ್ಲರೂ ಕೂಡ ಈ ಪುಟಾಣಿಗೋಸ್ಕರ ಮತ್ತೊಮ್ಮೆ ಜೋರಾಗಿ ಚಪ್ಪಲು ತಟ್ಟಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಕಲೆಯಲ್ಲಿ ಸಹಕಾರ ನೀಡುತ್ತಿದ್ದಾರೆ ಶ್ರೀಮತಿ ವಿಜಯ ಭಟ್ ಮತ್ತು ಪ್ರದೀಪ್ ನಾಯಕ್ ಕರಾಯ ಇವರು ಸಹಕಾರ ನೀಡುತ್ತಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸಿದ ಚಪ್ಪಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಮಿಕಾ ಇವರು ಉಪ್ಪಿನಂಗಡಿ ಇಂದ್ರಪ್ರಸ್ಥ ವಿದ್ಯಾಲಯದ 9ನೇ ತರಗತಿ ವಿದ್ಯಾರ್ಥಿನಿ ಅಂತ ಹೇಳಿಕೊಳ್ಳಿಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದೊಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ಅದ್ಭುತವಾದ ಸಾಧನೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತುಂಟು. ಈಗ ಮುಂದಿನ ಗೀತೆಗಾಗಿ ಧನ್ಯ ಆಗ್ತಿದ್ದೀನಿ.
ಸತ್ಯ ಕರಿಯಜ್ಜ. ತುಳುವ ನಾಡ ಧರ್ಮ ತುಳರೆ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗದನಿಯ ಕೊರಗದನಿಯ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಗ ಮಾನದೇವರೆ ಬಲ್ಪದಾರತಿ ಸ್ವಾಮಿ ಅಜ್ಜಾಗ. ಏಳು ಕೊಪ್ಪ ಕಡತ ಬತ್ತದ ಕಾಣಿ ಕಾವೇರಿಯ ಭಕ್ತಿದಂತೆ ನೆರಳೂರು ಕಬುದು ಹಿರಿಯ. ಪಕ್ಕದ ಸುಗಿ ಪಡು ನಿನನೇ ಪಕ್ಕಯ ಸಲ ಪುರ್ಪ ಪಕ್ಕದ ಸುಗಿ ಪಡು ನಿನನೇ ಎನ್ನವು ಸಲಡ ನಿನ್ನ ಪಾದನ ದುಣಿಕೊಂಡು ನಿಧನೇ ಕೊರಗದನಿಯ ಕೊರಗದನಿಯ ಮಾನದೇವರೆ ಬಲ್ಪದಾರತಿ ಸ್ವಾಮಿ ಅಜ್ಜಾಗ. ಮಾನದೇವರೆ ಬಲ್ಪದಾರತಿ ಸ್ವಾಮಿ ಅಜ್ಜಾಗ. ಶಪುರಂಬಿಡು ಮುಗುರು ತಿಲಿಗಿಡು ಕಲ್ಪುನಾ ಪೊಲ್ಲು ವೀಣ ಚಂಚುಲಿ ಹಸರ ಅಡಿ ಕಾಪುನಾ ತೆಪ್ಪುನಗ ಬರುವ ಕಡೆ ಕನ್ನಡ ಕೊಡಿದೋಕ ತೆಪ್ಪುನಗ ಬರುವ ಪಣ್ಣಿನಾಲೈ ದೊಂಡೆಡಾನಗ ಉತ್ತರ ಕೊರುವ ಕೊರಗದನಿಯ ಕೊರಗದನಿಯ ಪಾನದೇವರೆ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ ಮಾನದೇವರೆ ಬಲ್ಪದಾರತಿ ಸ್ವಾಮಿ ಅಜ್ಜಾಗ. ತುಳುವ ನಾಡ ಧರ್ಮದೊಡರೆ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ತುಳುವ ನಾಡ ಧರ್ಮ ತೊಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಮಾನದೇವರೆ ಬಲ್ಪದಾರತಿ ಸ್ವಾಮಿ ಅಜ್ಜಾಗ. ಮಾನದೇವರೆ ಬಲ್ಪದಾರತಿ ಸ್ವಾಮಿ ಅಜ್ಜಾಗ.
ಗಾಂಧಾರಿ ವಿದ್ಯೆ ಎಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ವಸ್ತುಗಳನ್ನು ಗುರುತಿಸುವುದು, ಓದುವುದು, ಬಣ್ಣಗಳನ್ನು ತಿಳಿಯುವುದು ಮತ್ತು ವಾಹನ ಚಲಾಯಿಸುವುದು ಕೂಡ ಈ ವಿದ್ಯೆಗಳಲ್ಲಿ ಸೇರಿದೆ. ಅತೀಂದ್ರಿಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಒಂದು ತರಬೇತಿ ಪದ್ಧತಿ ಇದಾಗಿದ್ದು, ಇದು ಮಕ್ಕಳಲ್ಲಿ ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ಸುಪ್ತ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದನ್ನು ಥರ್ಡ್ ಐ ಆಕ್ಟಿವೇಶನ್ ಎಂದು ಕರೆಯಲಾಗುತ್ತದೆ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನದೊಂದಿಗೆ ಅಭ್ಯಾಸವನ್ನು ಮಾಡಲಾಗುತ್ತದೆ. ಇಂತಹ ವಿದ್ಯೆಯನ್ನು ಇದೀಗ ಇಲ್ಲಿಗೆ ಪರಿಚಯಿಸುತ್ತಿರುವಂಥ ಶಮಿಕಾ ಎಂಕೆ ಅವರು ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀ ನಾರಾಯಣ ಜಗಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ. ಬೆಟ್ಟವ ತನ್ನೊಳು ಪೊತ್ತನು ರಾಮ ಕೂರ್ಮಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ನಾರಾಯಣ ಜಗಕ್ಕೆ. ಭೂಮಿಯ ಪೊತ್ತು ನೀರೊಳು ಮುಳುಗಿದ ವರಹಾವತಾರಕ್ಕೆ. ಕರುಳನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುದಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ನಾರಾಯಣ ಜಗಕ್ಕೆ. ಭೂಮಿಯ ಬೇಡಿದ ರಾಮ ವಾಮನಾವತಾರಕ್ಕೆ. ತಾಯಿಯ ಶಿರವನ್ನು ಕಡೆದನು ರಾಮ ವರ್ಗಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ನಾರಾಯಣ ಜಗಕ್ಕೆ. ವನವಾಸವ ಮಾಡಿದ ರಾಮ ಜನಗಣ ಭಾಗ್ಯಕ್ಕೆ. ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ನಾರಾಯಣ ಜಗಕ್ಕೆ. ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರರ ಗೆಲ್ಲುವುದಕ್ಕೆ. ವಾಹನ ಬಿಟ್ಟು ಉರಗವನೇರಿದ ಕಲ್ಕ್ಯಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ನಾರಾಯಣ ಜಗಕ್ಕೆ. ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನು ಜಗ
ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ನಾರಾಯಣ ಜಗಕ್ಕೆ. ಮಂತು ಕುತ್ಕೊಂಡದ್ದಲ್ಲ ಅಂದರೆ 18 ಗಂಟೆಗೆ ಅಯ್ಯಪ್ಪನ विश्वमोहनं हरिधरीश्वरम् आराध्य पादुकं हरिविमर्दनं नित्यनर्तनं हरिहरात्मजं देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणकीर्तनं स्वामी भक्तमानसं भरणलोलभं स्वामी नर्तनालसं अरुणभासुरं स्वामी भूतनायकं हरिहरात्मजं स्वामी देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. सत्यकं प्राणनायकं प्रणतकल्पकं सुप्रभाषितं प्रणवमन्दिरं कीर्तनप्रियं हरिहरात्मजं देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. तुरगवा
मृदुस्मितं सुन्दराननं कलभकोमलं गात्रमोहनं कलभकेसरी वाजिवाहनं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा ಜೋರಾದ ಚಪ್ಪಳೆಯಿಂದ ಈ ಪುಟಾಣಿ ವಿದ್ಯಾರ್ಥಿಯನ್ನು ಸ್ವಾಗತಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತಿದ್ದೇವೆ. ಗಾಂಧಾರಿ ವಿದ್ಯೆಯ ವಿಶ್ವ ದಾಖಲೆ ಈ ಹಿಂದೆ ಬೇರೆಯವರ ಹೆಸರಲ್ಲಿತ್ತು. ಶ್ರಮಿಕ ಇದನ್ನು ಮುರಿದು ಸಾಧನೆ ಮಾಡಿದ ದೊಡ್ಡ ಪ್ರತಿಭೆ. ಈ ಹಿಂದೆ 9 ವರ್ಷದ ವೀರಭದ್ರ ಅನ್ನುವರು 65,000 ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಈ ವಿಶ್ವ ದಾಖಲೆ ಸಾಧನೆ ಮಾಡಿದ್ದರು. ಆ ಸಾಧನೆಯನ್ನ ಇವತ್ತು ನಮ್ಮ ಊರಿನ ಮೊಮ್ಮಗಳು ಶ್ರಮಿಕ ಮುರಿದು ವಿಶ್ವ ದಾಖಲೆಯನ್ನ ತನ್ನ ಹೆಸರಿನಲ್ಲಿ ಅಚ್ಚೊತ್ತಿರಿ ಮಾಡಿದಂತ ಸಾಧಕಿ ಶ್ರಮಿಕಾ. ಆಸೆಯಲ್ಲಿ ಮೈ ಮರೆಸೋ ಕ್ಷಣದಲ್ಲಿ ಹಾಡೇ ನಂಗೋ ಪ್ರೀತಿ ಲಾಲೆ ಸೇರೆ ನನ್ನ ಮನದ ಜೋಲೆ ಕೇಳೆ ತಂಗಾಳಿ ಹಾಡೇ ಸುವಾಲೆ ಆಸೆ ಇದೆಯಲ್ಲಿ ಮೈ ಮರೆಸೋ ಕ್ಷಣದಲ್ಲಿ ಹಾಡೇ ನಂಗೋ ಪ್ರೀತಿ ಲಾಲೆ ಸೇರೆ ನನ್ನ ಮನದ ಜೋಲೆ ಕೇಳೆ ತಂಗಾಳಿ ಹಾಡೇ ಸುವಾಲೆ ಗೂಡ ತುಂಬ ನಿನ್ನ ಹೆಸರಿದೆ ಆ ಬೆಳ್ಳಿ ಮುಗಿಲ ಮೇಲೆ ಕುಲವೆಂಬನವಿದೆ ಓ ಪ್ರೀತಿ ಮೈನ ನಿನ್ನ ಸೇರಲೆ ಆ ಚುಮ್ಮಿ ಚಂದ್ರನನ್ನ ಸರ ಮಾಡಿ ತೊಡಿಸಲೇ ಓ ಪ್ರೀತಿ ಮೈನ ನಿನ್ನ ಸೇರಲೆ ಆ ಚುಕ್ಕಿ ಚಂದ್ರನನ್ನ ಸರಮಾಲೆ ತೊಡಿಸಲೇ ಕಲ್ಪನೆಯ ಹಾದಿಲಿ ಹುಟ್ಟಿ ಬರೋ ಕನಸಲ್ಲಿ ಕಲ್ಪನೆಯ ಹಾದಿಲಿ ಹುಟ್ಟಿ ಬರೋ ಕನಸಲ್ಲಿ ಹಾಡೇ ನಂಗೋ ಪ್ರೀತಿ ಲಾಲೆ ಸೇರೆ ನನ್ನ ಮನದ ಜೋಲೆ ತಂಗಾಳಿ ಹಾಡೇ
ಸುವಾಲಿ. ಲಹರಿಯಲ್ಲಿ ಪ್ರೇಮ ಸ್ವರವಿದೆ, ಆ ಕೋಟಿ ಹೂಗಳ ನಡುವೆ ನಿನ್ನ ಚೆಲುವಿದೆ. ನನ್ನಾಸೆ ಹೂವೆ ದುಮಿಯಾಗಿ ಬರಲಿನ ಮಕರಂದ ಹೇರಿ ನಿನ್ನ ಅನುಬಂಧ ಬೆಸೆವೆನ. ನನ್ನಾಸೆ ಹೂವೆ ದುಮಿಯಾಗಿ ಬರಲಿನ ಮಕರಂದ ಹೇರಿ ನಿನ್ನ ಅನುಬಂಧ ಬೆಸೆವೆನ. ತುಂತುರು ಮಳೆಯಲ್ಲಿ ಹಸಿರಿನ ನಡುವಲ್ಲಿ, ತುಂತುರು ಮಳೆಯಲ್ಲಿ ಹಸಿರಿನ ನಡುವಲ್ಲಿ ಹಾಡೇ ನಂದು ಪ್ರೀತಿ ಲಾಲಿ, ಸೇರೆ ನನ್ನ ಮನದ ಜೋಲಿ. ತಂಗಾಳಿ ಹಾಡೆ ಸುವಾಲಿ, ಆಸೆ ಇದೆಯಲ್ಲಿ ಮೈ ಮರೆಸೋ ಕ್ಷಣದಲ್ಲಿ ಹಾಡೆ ನಂಗೋ ಪ್ರೀತಿ ಲಾಲಿ, ಸೇರೆ ನನ್ನ ಮನದ ಜೋಲಿ. Okay, thank you. ಗಾಂಧಾರಿ, ಮಹಾಭಾರತದ ಗಾಂಧಾರಿ ತಮಗೆಲ್ಲ ಗೊತ್ತಿರುವ ಹೆಸರು. ಗಾಂಧಾರಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸ್ವ ಇಚ್ಛೆಯಿಂದ ಕುರುಡಿಯಾದವಳು. ಆದರೂ ಸುತ್ತಲಿನ ಆಗು ಹೋಗುಗಳ ಬಗೆಗೆ ಹುಟ್ಟು ಕುರುಡ ಆಗಿರುವಂಥ ಪತಿ ಧೃತರಾಷ್ಟ್ರ ಗಿಂತಲೂ ಹೆಚ್ಚು ಸಮಯೋಚಿತ ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆ ಇದ್ದವಳು. ಈ ಕಾರಣಕ್ಕಾಗಿ ಈ ವಿದ್ಯೆಗೆ ಗಾಂಧಾರಿ ವಿದ್ಯೆ ಅನ್ನುವ ಹೆಸರು ಕೂಡ ಬಂದಿದೆ. ಮೆಂಟಲಿಸ್ಟ್ ಅಥವಾ ಮನೋವೈಜ್ಞಾನಿಕ ಇಂದ್ರಜಾಲ ಎಂದು ಪ್ರಸಿದ್ಧಿಯಾಗಿರುವ ಈ ವಿದ್ಯೆ ಇವತ್ತು ಸಾಧನೆ ಮಾಡಿರುವಂಥ ಪಟ್ಟಿಯಲ್ಲಿ ಶಮಿಕಾ ಸೇರಿದ್ದಾಳೆ ಅನ್ನೋದೇ ನಮಗೆಲ್ಲ ಸಂತೋಷದ ವಿಷಯ. ಮತ್ತೊಮ್ಮೆ ಅವಳಿಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಇದೀಗ ಗಾಯನದೊಂದಿಗೆ ಶ್ರೀಮತಿ ವಿಜಯ ಭಟ್. ಮುಗುದೇ ಹಿತವಾಗಿ ನಗಲು ಮುಗುದೇ ಹಿತವಾಗಿ ನಗಲು
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ಮೂರು ಕನಸು ನನಸಾಗಿದೆ ಜೀವನದ ಮೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ವಾಗಂತದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಥ್ಯಾಂಕ್ ಯು ಸಮಯವೇ ಸಾಧಕನಾಗಿ ಮಾಡುತ್ತದೆ ಎನ್ನುವ ಮಾತಿದೆ. ಕೊರೋನಾ ಸಂದರ್ಭದಲ್ಲಿ ತರಗತಿಗಳು ಇಲ್ಲದಾಗ ತನ್ನ ಮನೆಯಲ್ಲಿ ಈ ತರಬೇತಿಯನ್ನ ಆರಂಭಿಸಿದ್ದು ಶಮಿಕಾ. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಇವತ್ತು ವಿಶ್ವ ದಾಖಲೆಗೆ ಭಾಜನಲಾಗಿದ್ದಾಳೆ. ಅದು ನಮ್ಮೂರಿನ ಮಗಳು ಅನ್ನೋದಕ್ಕೆ ಹೆಮ್ಮೆ ಆಗ್ತಿದೆ. ಮತ್ತೊಮ್ಮೆ ಅವಳಿಗೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಇದೀಗ ತಮ್ಮ ಮುಂದೆ ಬರ್ತಾ ಇದ್ದಾರೆ ಬೆಳ್ತಂಗಡಿ ತಾಲೂಕು ಉರುವಾಲು ಗ್ರಾಮದ ಪ್ರದೀಪ್ ನಾಯ್ಕ್. ತನ್ನ ಶ್ರೀದೇವಿ ಮೆಲೋಡಿಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇವರ ಭಕ್ತಿಗೀತೆಗಳನ್ನು ಹಾಡಿ ಈ ಒಂದು ಸಾಧನೆಯನ್ನು ಮಾಡಿರುವಂಥ ಪ್ರದೀಪ್ ನಾಯ್ಕ್ ಅವರು ತಮ್ಮ ಮುಂದೆ. ಅವರಿಗೂ ಚಪ್ಪಾಳೆ.
ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ನಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ವೇಣುಗಾನದಿಂದ ಮೋದ ಕಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ವೇಣುಗಾನದಿಂದ ಮೋದ ಕಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಕೊರಳು ತುಂಬ ತುಳಸಿ ಮಾಲೆ ಗಂಧ ಘಮ ಘಮ ಕೆರಳಲಿಟ್ಟ ನವಿಲು ಗರಿಯ ಸೊಬಗು ಸಂಭ್ರಮ ಕೊರಳ ತುಂಬ ತುಳಸಿ ಮಾಲೆ ಗಂಧ ಘಮ ಘಮ ಕೆರಳಲಿಟ್ಟ ನವಿಲು ಗರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ನಾಗಲೋಲ ಮೋಹನ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಈ ಗಾಂಧಾರಿ ವಿಧಿಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಕೇಳಿದ್ರೆ ಅದು ಶಮಿಕಾ. ಹೌದು, ವಿಶ್ವಕ್ಕೆ ನಮ್ಮ ಪ್ರಾಚೀನ ವಿದ್ಯೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ದೊಡ್ಡ ಪ್ರತಿಭೆ ಶಮಿಕರದ್ದು. ಅರ್ಹವಾಗಿ ಅವಳು ಈ ವಿದ್ಯೆಯ ವಿಶ್ವರಾಯಭಾರಿ. ಇವತ್ತು ಅಥವಾ ನಾಳೆ ಅಮೆರಿಕದ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕೂಡ ಇವಳನ್ನು ಬಂದು ಸಂಪರ್ಕಿಸಿದ್ರೆ ದೊಡ್ಡ ಅತಿಶೋಕ್ತ ಮಾತೆಲ್ಲ. ಖಂಡಿತ ಆ ಅವಕಾಶಗಳು ನಮ್ಮ ಬಾರಿಗೆ ಬರಲಿ ಎನ್ನುವ ಆಶಯ ನಮ್ಮದು.
ಈಗ ವೇದಿಕೆ ಬರ್ತಾ ಇದ್ದಾರೆ ಕೊಳ್ತಿಗೆ ಗ್ರಾಮದ ಬೈಲೋಡಿ ಸೂರ್ಯ ಭಟ್ ಮತ್ತು ಶ್ರೀಮತಿ ಭಟ್ ದಂಪತಿಗಳ ಪುತ್ರಿ ಕುಂಬ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಶ್ರೀಮತಿ ವಿಜಯ ಭಟ್. ಕುದುರೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರಿಕೆಯ ಕುದುರೆಯೇರಿ ಬೆಳಿ ಬೆಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂದ ಅಂದಾನೆ, ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ರಿಕೆಯ ಕುದುರೆಯೇರಿ ಬೆಳಿ ಬೆಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಬರುವ ನನ್ನ ಅಪ್ಪಯ್ಯ. ನಿನ್ನನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ, ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡ್ತಾನೆ. ಕಾಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯ ಬಳೆಯಾಗಿ, ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ. ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಒಮ್ಮೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು. ರಿಕೆಯ ಕುದುರೆಯೇರಿ ಬೆಳಿ ಬೆಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಹಂಸನವೇಲಿ ರಾಜಕುಮಾರಿಯ ಹಾಗೆ ನಿನ್ನನ್ನು ಏಳು ಬೆಟ್ಟದ ಏಳು ಕಡಲಲ್ಲಿ ಸುತ್ತಿಸಿ ಬರ್ತಾನೆ. ಅಲವುದ್ದೀನನ ಅದ್ಭುತ ದೀಪದ ಹಾಗೆ ನನ್ನ ಅಪ್ಪ, ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕಥೆಗಳ ಹೇಳುತ್ತಾ ನಿದ್ರೆ ಮಾಡಿಸುವ. ಎದುರಿಗೆ ನೋಡದಂತೆ ನನ್ನ ತೊಡಲಿ ಬಂಧಿಸುವೆ. ಇರುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ.
ಶ್ರಮಿಕರಿಗೆ ಈ ಎರಡು ವಿದ್ಯೆಗಳನ್ನು ಹೇಳಿಕೊಟ್ಟವರನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಗಾಂಧಾರಿ ವಿದ್ಯೆಯನ್ನು ಕಲಿಸಿಕೊಟ್ಟದ್ದವರು ಮೂಡಿಗೆರೆಯ ಸತೀಶ್ ಪದ್ಮನಾಭಾಯಿಯವರು. ತನ್ನ ಆನ್ಲೈನ್ ತರಗತಿಯಲ್ಲಿ ಈ ವಿದ್ಯೆಯನ್ನು ಶ್ರಮಿಕರಿಗೆ ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿ ಸ್ಯಾಂಡ್ ಆರ್ಟ್ ಇದನ್ನು ಕಲಿಸಿಕೊಟ್ಟವರು ತನ್ನ 15 ದಿನಗಳ ಬೇಸಿಗೆ ಶಿಬಿರದಲ್ಲಿ ಪುತ್ತೂರಿನ ವರ್ಣ ಕುಟೀರದ ಪ್ರವೀಣ್. ಈ ಇಬ್ಬರು ಗುರುಗಳಿಗೆ ಶ್ರಮಿಕರ ಪರವಾಗಿ, ಅವರ ಮನೆಯವರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅವರಿಗೆ ಇನ್ನಷ್ಟು ಸಕಲವನ್ನು ಶ್ರೀ ಷಣ್ಮುಖನು ಕರುಣಿಸಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಆ ಮೂಲಕ 100 ಪ್ರತಿಭೆಗಳನ್ನು ನಮ್ಮೂರಿಂದ ವಿಶ್ವ ದಾಖಲೆ ಮಾಡಿಸಲೆನ್ನುವ ಆಶಯ ಕೂಡ ನಮ್ಮದು. ಮತ್ತೊಮ್ಮೆ ಶ್ರಮಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ಗುರುಗಳಿಗೂ ಅಭಿನಂದನೆ ಸಲ್ಲಿಸ್ತಾ, ಶ್ರಮಿಕರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಶಾರದೆ ರಾಮ
ಶಾರದೆ ಕರಮುಗಿವೆ ತಾಯಿ ನಿನಗೆ ಶರಣನಾಗುವೆ ಕರಮುಗಿವೆ ತಾಯಿ ನಿನಗೆ ಶರಣನಾಗುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲ್ಲಿ ಶಾರದೆ ಗಾನ ರಾಘವಮ್ಮರು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಕೊನೆಯ 2 ಚಿತ್ರಗಳು ಇದೀಗ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆಮೇಲೆ ದೇವರು ಹೊರಗೆ ಬರುವಾಗ ನಾವೆಲ್ಲ ದೇವರಿಗೆ ಕೈ ಮುಗಿಯೋಣ ಅಂತ ಹಾರೈಸ್ತಾ ವಿನಂತಿ ಮಾಡಿಕೊಳ್ತಾ ಇದೀಗ ನಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಂಡಿದ್ದೇವೆ. ಗೊತ್ತಿಲ್ಲ ಶಿವನೇ ಭಕ್ತಿದ ಗೊತ್ತಿಲ್ಲ ಶಿವನೇ ಭಕ್ತಿದ ಗೊತ್ತಿರುವುದೊಂದೇ ದೈವವಾರಿಯೋ ಗೊತ್ತಿರುವುದೊಂದೇ ದೈವವಾರಿಯೋ ಶಿವನೇ ಭಕ್ತಿದ ಗೊತ್ತಿಲ್ಲ ಶಿವನೇ ಭಕ್ತಿದ ಕೈಯ ಮುಡಿಯ ಗಂಗಾ ಜಲದ ಕಲಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಸ್ಥಾಪಿತ
ಮೆಚ್ಚುತ್ತಲೇ ಪರಶಿವ ಶಕ್ತಿಯೋ ಮಂತ್ರ ಘೋಷದಿ ಮೆರೆದು ಭಕ್ತಿಯೋ ದೇಹ ಶುದ್ಧಿರಣೇನ ಭೂಯಾದನು ಶಾಂತಿರಣೇನ ಭೂಯಾ ದೇವಾಲಯವೇ ಲೋಕಾನುಗ್ರಹವೇ ದೈವ ಪ್ರಣವ ಸ್ವರೂಪ ತೇಜೋಮಯ ಪುಣ್ಯ ಸಂಚಯವೇ ಯತ್ರ ಶುದ್ಧ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿದ್ದೆ ಶಿವನೇ ಭಕ್ತ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರಕ್ಕೆ ತನ್ನ ಅವಧಿಯಲ್ಲಿ ಅನುದಾನಗಳನ್ನು ಕೊಟ್ಟು ಪ್ರತಿ ಸಂದರ್ಭದ ಜಾತ್ರೆಗಳು ಕೂಡ ಭಾಗವಹಿಸುತ್ತಿರುವಂಥ ಮಾಜಿ ಶಾಸಕರಾಗಿರುವ ಸಂಜೀವ ಮಠದವರು ಆಗಮಿಸಿದ್ದಾರೆ. ಅವರಿಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಉತ್ಸವ ಸಮಿತಿಯ ಮತ್ತು ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬುರದೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂಜೀವ ಮಟ್ಟೊಂದೂರವರ ಗ್ರಾಮದವರು ಶ್ರಮಿಕ ಅನ್ನೋದಕ್ಕೆ ಇನ್ನೊಂದು ಸಂತೋಷದ ವಿಷಯ. ತನ್ನ ಊರಿನ ಪ್ರತಿಭೆಯನ್ನ ನೋಡಲು ಇದೀಗ ಆಗಮಿಸಿದಂತ ಸಂಜೀವ ಮಟ್ಟೊಂದೂರು ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಹುಟ್ಟೂರ ಭಕ್ತರ ಪಾಲಿಸು ಶಂಭೋ ಶಂಕರ ಹುಟ್ಟೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲ್ಲಿ ಧರಿಸಿದ ನಟ ಗಂಗಾಧರ
ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೋರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಮಾನವರ ಬಾಳಿನಲ್ಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಮಾನವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಈ ಒಂದು ಪ್ರದರ್ಶನ ನೀಡಿದಂಥ ಶಮಿಕ ಅವರನ್ನು ಮತ್ತೊಮ್ಮೆ ಸಭೆಗೆ ಪರಿಚಯಿಸ್ತಾ ಇದ್ದೇನೆ. ಹಿರೇಬಂಡಾಡಿ ಗ್ರಾಮದ ಮುಡಿಪು ಮನೆಯ ಕೇಶವ ಹಾಗೂ ಗೀತಾಮಣಿ ದಂಪತಿಗಳ ಪುತ್ರಿ, ಪಟ್ರಕೆಮ್ಮಾರ ಮೋಹನ್ ಗೌಡ ಮತ್ತು ಯಶೋಧ ದಂಪತಿಗಳ ಮೊಮ್ಮಗಳಾದ ಶಮಿಕ ಉಪ್ಪಿನಂಗಡಿ ಇಂದ್ರಪ್ರಸ್ಥ ವಿದ್ಯಾಲಯದ 9ನೇ ತರಗತಿ ವಿದ್ಯಾರ್ಥಿನಿ. ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್, ಸುಗಮ ಸಂಗೀತದಲ್ಲಿ ಜೂನಿಯರ್, ಕರಾಟೆಯಲ್ಲಿ ಬ್ರೌನ್ ಬೆಲ್ಟ್ ಹಾಗೂ ಡ್ರಾಯಿಂಗ್ನಲ್ಲಿ ಸೆಂಟ್ರಲ್ ಜೂನಿಯರ್ ಡಿಪ್ಲೊಮಾ, ಗ್ಲಿಟರ್ ಆರ್ಟ್ ಮತ್ತು ಸ್ಯಾಂಡ್ ಆರ್ಟ್ ಮತ್ತು ಗಾಂಧಾರಿ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಗಾಂಧಾರಿ ವಿದ್ಯೆಯ ಮೂಲಕ ಸತತ 24 ಗಂಟೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು 350ಕ್ಕೂ ಹೆಚ್ಚು ಹಿನ್ನೆಲೆ ಗಾಯನಕ್ಕೆ
ಮರಳಿನಲ್ಲಿ ಕಲಾಕೃತಿ ಮೂಡಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ ವಿಶ್ವದ ಮೊದಲ ಬಾಲಕಿ ಶಮಿಕಾ. ನಮ್ಮೂರಿನ ಮೊಮ್ಮಗಳು, ನಮ್ಮೂರಿನ ಪ್ರತಿಭೆ. ಅವಳಿಗೆ ವಿಶೇಷ ಧನ್ಯವಾದಗಳನ್ನು ಮತ್ತು ಶ್ರೀ ಷಣ್ಮುಖ ದೇವರು ಸಕಲವನ್ನು ಕರುಣಿಸಲಿ. ಅವಳು ಇಂಥ 100 ಸಾಧನೆ ಮಾಡುವಂತಾಗಲಿ ಎನ್ನುವ ಆಶಯದೊಂದಿಗೆ ಶುಭ ಹಾರೈಕೆಗಳು. ನಮ್ಮೊಂದಿಗೆ ಸಂಗೀತದಲ್ಲಿ ಗಾಯನದಲ್ಲಿ ಸಹಕರಿಸಿದಂಥ ಕುಳ್ತಿಗೆ ಗ್ರಾಮದ ಬೈಲೋಡಿ ಸೂರ್ಯ ಭಟ್ ಮತ್ತು ಶ್ರೀಮತಿ ಭಟ್ ದಂಪತಿಗಳ ಪುತ್ರಿ ವಿಜಯ ಭಟ್. ಇವರು ಹೊಸಮನೆ ಪಾಡಿ ಶಿವಪ್ರಸಾದ್ ಭಟ್ ಅವರ ಧರ್ಮಪತ್ನಿ. ಪ್ರಸ್ತುತ ಕುಂಬ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕ್ಕಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಂಗೀತದಲ್ಲಿ ತನ್ನನ್ನು ತಾಡಿಸಿಕೊಂಡಿರುವ ಪ್ರತಿಭೆಯನ್ನತ ಪ್ರತಿಭೆ. ಅದೇ ರೀತಿ ಇನ್ನೂರು ಬೆಳ್ತಂಗಡಿ ತಾಲೂಕು ಉರುವಲು ಗ್ರಾಮದ ಪ್ರದೀಪ್ ನಾಯ್ಕ್ ಅವರು ಹಲವಾರು ಗಾಯನಗಳನ್ನು ಮಾಡಿದ್ದಾರೆ. ತನ್ನ ದೇವಿ ಕೃಪಾ ಮೆಲೋಡಿಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇವರ ಭಕ್ತಿಗೀತೆಗಳನ್ನು ಹಾಡಿ ಸಾಧನೆ ಮಾಡಿರುವಂಥ ಪ್ರತಿಭೆಯನ್ನತ ಪ್ರದೀಪ್ ಅವರು. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಷಣ್ಮುಖ ದೇವರ ರಥೋತ್ಸವ ಇನ್ನೇನು ಕೆಲವೇ ಸಮಯದಲ್ಲಿ ನಮ್ಮ ಮುಂದೆ ನಡೆಯಲಿಕ್ಕಿದೆ. ಈಗಾಗಲೇ ದೇವಳದ ಒಳಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಬಳಿಕ ಶ್ರೀದೇವರ ಉತ್ಸವ ಬಲಿ ಹೊರಟು ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಕಟ್ಟೆ ಪೂಜೆ, ಅಶ್ವತ್ಥ ಕಟ್ಟೆ ಪೂಜೆ, ಪ್ರಸಾದ ವಿತರಣೆ ಮತ್ತು ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸುವ ಮೂಲಕ ಶ್ರೀ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಉತ್ಸವ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಾಳೆಯ ದಿನ ಮುಂಜಾನೆ ಕ್ಷೇತ್ರದಲ್ಲಿ ಗಣಪತಿ ಹೋಮ, ಕಲಶ ಪೂಜೆ, ಶ್ರೀದೇವರ ಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ, ರಥೋತ್ಸವ ನಡೆಯಲಿಕ್ಕಿದೆ. ಆ ಬಳಿಕ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಮಧ್ಯಾಹ್ನ ಶ್ರೀದೇವರಿಗೆ ಕಲಶಾಭಿಷೇಕ, ಮಹಾಪೂಜೆ, ವೈದಿಕ ಮಂತ್ರಾಕ್ಷತೆ ನಡೆದು ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಮಧ್ಯಾಹ್ನ 3:00 ದೇವಸ್ಥಾನದಿಂದ ದೈವಗಳ ಭಂಡಾರ ಎತ್ತುವುದು. ಸಂಜೆ 4:00 ವ್ಯಾಘ್ರ ಚಾಮುಂಡಿ ವಾಹಿ ದೈವದ ನೇಮ, ಕಾಣಿಕೆ, ಹರಕೆ ಸಮರ್ಪಣೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಅದೇ ರೀತಿ ನಾಳೆ ಸಂಜೆ 7 ಗಂಟೆಗೆ ಶ್ರೀದೇವರಿಗೆ ರಂಗಪೂಜೆ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರ ತಾವೆಲ್ಲರೂ ಉಪಸ್ಥಿತರಿದ್ದು ಶ್ರೀದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Gracias.
ನಮ್ಮ ಕ್ಷೇತ್ರದ ತಂತ್ರಿಗಳಾಗಿರುವ ಬ್ರಹ್ಮಶ್ರೀ ವೇದಮೂರ್ತಿ ಕೆಮ್ಮಿಗಿ ನಾಗೇಶ್ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ದೇವರ ರಥೋತ್ಸವ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಮ್ಮೆಲ್ಲರ ಸಾಕ್ಷಿಯೊಂದಿಗೆ ನಡೆಯಲಿದೆ. ತಾವೆಲ್ಲರೂ ಭಾಗವಹಿಸುವ ಮೂಲಕ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಶಾಮಿಕಾ MK ಇವಳಿಗೆ ಸನ್ಮಾನ ಕಾರ್ಯಕ್ರಮ, ಗೌರವ ಸಮರ್ಪಣೆ. ಈ ಒಂದು ಸಮರ್ಪಣೆ ನಡೆಸಿಕೊಡಬೇಕೆಂದು ವ್ಯವಸ್ಥಾಪನಾ ಸಮಿತಿ ಮತ್ತು ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವು ವೇದಿಕೆ ಬರಬೇಕು.